back to my channel Shri Vlogs. ಸೊ ಇವತ್ತಿನ ವ್ಲಾಗ್ ವಾಟ್ಸ್ ಆನ್ ಮೈ ಫೋನ್. ಸೊ ನನ್ನ ಫೋನ್ ಬಗ್ಗೆ ನಿಮಗೆ ಏನೇನು ಡೌಟ್ಸ್ ಇದು ಕ್ವೆಶನ್ಸ್ ಇದೆ ಕೇಳಿ ಅಂತ ಹೇಳಿದೆ, ನೀವೆಲ್ಲ ಕೇಳಿದ್ದೀರಾ. ಸೊ ಅದರಲ್ಲಿ ನಾನು ಸ್ವಲ್ಪ ಕ್ವೆಶನ್ಸ್ಗಳನ್ನ ಚೂಸ್ ಮಾಡಿ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಸೊ ನಾನು ಸ್ವಲ್ಪ ಕ್ವೆಶನ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದಲ್ಲ, ಸೊ ನಾನು ಫೋನ್ ನೋಡಿಕೊಂಡು ಮತ್ತೆ ಟೈಮ್ ತೊಗೊಳುತ್ತೆ ಅಂತ ಈ ಥರ ಒಂದು ಮಾಡಿದ್ದೀನಿ. ಸೊ ಫಸ್ಟ್ ಕ್ವೆಶನ್, ನಿಮ್ಮ ಫೇವ್ರೆಟ್ ಆ್ಯಪ್? ಫೇವ್ರೆಟ್ ಅಂತ ಏನೂ ಇಲ್ಲ, ಬಟ್ ನಾನು ವಾಟ್ಸಪ್, ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸೊ ಈ 4 ಆ್ಯಪ್ನ ತುಂಬ ಯೂಸ್ ಮಾಡ್ತೀನಿ. ಆ್ಯಂಡ್ ಅದೊಂಥರ ನನಗೆ ಕಂಫರ್ಟ್ ಝೋನ್ ಆ್ಯಪ್ಗಳು. ಹೌ ಮೆನಿ ಟೈಮ್ಸ್ ಡಿಡ್ ಯು ಬ್ರೇಕ್ ಯುವರ್ ಫೋನ್ ಡಿಸ್ಪ್ಲೇ? ಅದೊಂಥರ ನೆವರ್ ಎಂಡಿಂಗ್ ಸ್ಟೋರಿ ಥರ ಆಗೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಇಫ್ ಯು ಗೈಸ್ ಹ್ಯಾವ್ ಸೀನ್, ನಾನು ನನ್ನ ಡಿಸ್ಪ್ಲೇ ಹೋಗಿದೆ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ವ್ಲಾಗ್ಸ್ ಅಂತ ಹೇಳಿದೆ. ಆ್ಯಂಡ್ ಅದಾದಮೇಲೆ ನಾನು ಡಿಸ್ಪ್ಲೇ ಹಾಕ್ಸ್ಕೊಂಡೆ, ಫೋನ್ ರೆಡಿ ಮಾಡಿಸ್ಕೊಂಡು ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಮಂತ್ ಏನೋ ಅಷ್ಟೇ ಮತ್ತೆ ಹೊಡೆದಾಕ್ಕೊಂಡೆ. ಆ್ಯಂಡ್ ಮತ್ತೆ ಸ್ವಲ್ಪ ಡಿಲೇ ಆಯಿತು ವ್ಲಾಗ್ಸ್. ಆ್ಯಂಡ್ ಅದಾದಮೇಲೆ ಮತ್ತೆ ಇನ್ನೊಂದ್ಸಲಿ ಹಾಕ್ಸ್ಕೊಂಡೆ, ಬಟ್ ಅಗೇನ್ ಸೊ ಈ ಥರ ಅದು ನೆವರ್ ಎಂಡಿಂಗ್ ಆಗ್ತಾನೇ ಇದೆ. ಅದು ಗೊತ್ತಿಲ್ಲ ಯಾಕೋ, ಮೇ ಬಿ 5 to 6 ಟೈಮ್ಸ್. ಅದರಲ್ಲೂ ರೀಸೆಂಟಾಗಿ ಈ ಥರ ಆಗ್ತಾ ಇರೋದು, ಬ್ಯಾಕ್ ಟು ಬ್ಯಾಕ್, ನಾಟ್ ಇವನ್ 1 ಮಂತ್. ಅದಾದ್ಮೇಲೆ ಏನಾದರೂ ಒಂದು ಆಗ್ತಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಶೋ ದಟ್ ಒನ್ ಪಿಕ್ ದಟ್ ಯು ಹ್ಯಾವ್ ಹಿಡನ್ ಟಿಲ್ ಡೇಟ್ ಫ್ರಮ್ ಎವ್ರಿ ಒನ್. ಹೈಡ್ ಮಾಡಿರೋದನ್ನ ಏನಕ್ಕೆ ತೋರಿಸ್ಬೇಕು ಹೇಳಿ? ನನ್ನ ಪಿಕ್ ಹೈಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನಾನು ಅಷ್ಟಾಗಿ ಪಿಕ್ಸ್ ವಿಡಿಯೋಸ್ ಏನು ನನ್ನ ಗ್ಯಾಲರಿಲಿ ಇಡಲ್ಲ. ಐ ಮೀನ್ ಪೋಸ್ಟ್ ಮಾಡಿದ್ರೆ ಡಿಲೀಟ್ ಮಾಡಿಬಿಡ್ತೀನಿ, ಸ್ಟೋರಿ ಹಾಕಿದ್ರೆ ಡಿಲೀಟ್ ಮಾಡಿಬಿಡ್ತೀನಿ, ಸೊ ದಟ್ ಇನ್ಸ್ಟಾಲೆಲ್ಲ ಇರುತ್ತೆ ಅಂತ. ಸೊ ಹಾಗೆ ಇದು ಇನ್ನೂ ಪೋಸ್ಟ್ ಎಲ್ಲೂ ಮಾಡಿಲ್ಲ, ಅದಕ್ಕಾಗಿ ಸ್ನ್ಯಾಪಲ್ಲಿ ಹೈಡ್ ಮಾಡಿದ್ದೀನಿ ಇದನ್ನು. ಆ್ಯಂಡ್ ವಾಟ್ ಹ್ಯಾವ್ ಯು ಸೇವ್ಡ್ ಯುವರ್ ಬೆಸ್ಟ್ ಫ್ರೆಂಡ್ ನೇಮ್ ಆ್ಯಸ್? ನನ್ನ ಬೆಸ್ಟ್ ಫ್ರೆಂಡ್ ನಮ್ಮೋಳು ಅಂತ. ನನ್ನ ಬೆಸ್ಟ್ ಫ್ರೆಂಡ್ ಬಂದುಬಿಟ್ಟು ನಮ್ಮಮ್ಮ. ಸೊ ನಮ್ಮನ್ನು ನಾನು ನಮ್ಮೋಳು ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಐ ಡೋ ಹ್ಯಾವ್ ಫ್ರೆಂಡ್ಸ್, ನಾಟ್ ಬೆಸ್ಟ್ ಫ್ರೆಂಡ್ಸ್. ಬಟ್ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕ್ಕಾಗದೇ ಇರೋ ವಿಷಯ ಕೂಡ ನಾನು ಅಮ್ಮ ಹತ್ರ ಹೇಳ್ಕೊಂಡಿರ್ತೀನಿ. ಸೊ ಫಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ನಮ್ಮಮ್ಮನೇ. ಆ್ಯಂಡ್ ನನ್ನ ಕಾಂಟ್ಯಾಕ್ಟ್ಸಲ್ಲಿ ನಮ್ಮ ಅಮ್ಮನ ಬಿಟ್ಟರೆ ಬೇರೆ ಎಲ್ಲರ ನಿಮ್ಮ ಅವ್ರ ಹೆಸರಲ್ಲೇ ಇದೆ. ಸೊ ಅಗ್ಲಿಯೆಸ್ಟ್ ಆ್ಯಂಡ್ ಡರ್ಟಿಯೆಸ್ಟ್ ಪಿಕ್ ಇನ್ ಯುವರ್ ಫೋನ್? ಸದ್ಯಕ್ಕೆ ಹುಡುಕಿದ್ರೆ ಟೈಮ್ ತಗೊಳುತ್ತೆ ಅನಿಸುತ್ತೆ, ಬಟ್ ನಾನು ಇಲ್ಲಿ ಸೈಡಲ್ಲಿ ಎಲ್ಲಾದರೂ ಅಟ್ಯಾಚ್ ಮಾಡ್ತೀನಿ. ಅಗ್ಲಿಯೆಸ್ಟ್ ಆ್ಯಂಡ್ ಡರ್ಟಿಯೆಸ್ಟ್ ಪಿಕ್ ಅಂತ ಇಲ್ಲ, ಅಕಸ್ಮಾತ್ ಇದ್ರೂ ಐ ಗೆಸ್ ನಾನು ಡಿಲೀಟ್ ಮಾಡಿಬಿಟ್ಟಿರ್ತೀನಿ. ಬಟ್ ಸ್ನ್ಯಾಪಲ್ಲಿ ಅಗ್ಲಿ ಫಿಲ್ಟರ್ಸ್ ಕೈಂಡ್ ಆಫ್ ಈ ಥರ ಹುಡುಕ್ಬಿಟ್ಟು ಹಾಕ್ತೀನಿ. ಓಕೆನಾ? ಎನಿ ಸೀಕ್ರೆಟ್ ಆ್ಯಪ್? 1 ಸೀಕ್ರೆಟ್ ಆ್ಯಪ್ ಇದೆ. ಹೌ ಮೆನಿ 100 ಮೆಸೇಜಸ್ ಆರ್ ದೇರ್ ಇನ್ ಯು ವಾಟ್ಸಪ್ಪಲ್ಲಿ 48 100 ಮೆಸೇಜಸ್ ಇದೆ. ಅದರಲ್ಲಿ ಕಂಪ್ನಿಗಳು ಇದೆ, ಕಂಪ್ನಿ ಮೆಸೇಜಸ್ಸು ಇದೆ. ಶೋ ಯುವರ್ ನೋಟ್ಬುಕ್ ನೋಟ್ಸ್ ಇನ್ ಯುವರ್ ಫೋನ್, ಲಾಸ್ಟ್ ನೋಟ್ ಯು ಟುಕ್. ಸೊ ದಟ್ ಈಸ್ ಒನ್ ನೋಟ್ ಬಂದುಬಿಟ್ಟು ಇಟ್ಸ್ ಆಲ್ ಮೈ ಪಾಸ್ವರ್ಡ್ ಥಿಂಗ್ಸ್, ಪಾಸ್ವರ್ಡ್ ಎಲ್ಲ ಏನೇನಿದೆ ಅನ್ನೋದನ್ನ, ಐ ಮೀನ್ ಯಾವ್ಯಾವ ಆ್ಯಪಲ್ಲಿ ನನ್ನ ಪಾಸ್ವರ್ಡ್ಗಳೇನು ಅಂತ. ಆ್ಯಂಡ್ ಇನ್ನೊಂದು ನನ್ನ ಹತ್ರ ಸದ್ಯಕ್ಕೆ ಎಷ್ಟು ಅಮೌಂಟ್ ಇದೆ ಅಂತ. ಆ್ಯಂಡ್ ಇನ್ನೊಂದು ನನ್ನ ಯೂಟ್ಯೂಬ್ ಚಾನಲ್, ಐ ಮೀನ್ ನಾನು ಯೂಟ್ಯೂಬ್ ವೀಡಿಯೋಸನ್ನ ಏನೇನು ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಬರ್ಡೇ ಡೇಟ್ಸ್. ಇನ್ನೊಂದು ಬಸ್ ರೂಟ್, ಬಸ್ಸಲ್ಲಿ ಓಡಾಡ್ತೀನಲ್ಲ, ಸೊ ಬಸ್ ನಂಬರ್ ಆ್ಯಂಡ್ ಬಸ್ ರೂಟ್ ಅದನ್ನು. ಆ್ಯಂಡ್ ಇನ್ನೊಂದು ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಬರ್ಡೇಗೆ ನಾನೊಂದು ಪ್ಲ್ಯಾನ್ ಮಾಡಿದ್ದೆ, ಸರ್ಪ್ರೈಸ್ ಥರ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದನ್ನು ನಾನು ಹಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸ್ಪೆಷಲ್ ಒಕೇಶನ್ ಬಂದಾಗ ಅದನ್ನು ಎಕ್ಸಿಕ್ಯೂಟ್ ಮಾಡೋಣ ಅಂತ. ಅವರಿಗೆ ಅಂತಲ್ಲ, ಬಟ್ ಯಾರಿಗಾದರೂ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂತ. ಹೌ ಮೆನಿ ಅಲಾರಾಮ್ಸ್ ಡು ಯು ಹ್ಯಾವ್ ಯು ಸೆಟ್? ಹೌ ಮೆನಿ ಅಂತ ಕೇಳಿದ್ರೆ ಇಟ್ಸ್ ನಾಟ್ ಹೌ ಮೆನಿ, ಇಟ್ಸ್ ಮೆನಿ. ತುಂಬ ಅಲಾರಾಮ್ ಸೆಟ್ ಮಾಡ್ಕೊಂಡಿದ್ದೀನಿ. ಹೋಮ್ ಸ್ಕ್ರೀನ್ ವಾಲ್ಪೇಪರ್ ಬುದ್ಧ, ಪೀಸ್ ಮತ್ತು ಕಾಮ್ನ ನನ್ನೊಳಗೆ ಇನ್ವಾಲ್ವ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು, ಲೈಕ್ ನನ್ನ ಕಾಮ್ ಪೀಸ್ ಆಗಿರಬೇಕು ಅಂತ ಹಾಕ್ಕೊಂಡೆ. ಬಟ್ ಹಾಕ್ಕೊಂಡ್ರು ನಾನು ಅದನ್ನು ಮೇಂಟೈನ್ ಮಾಡ್ತಾಯಿಲ್ಲ. ಆ್ಯಂಡ್ ಇದು ನಾನು ಪಿಕ್. ಲಾಸ್ಟ್ ಮೆಸೇಜ್ ಯು ಸೆಂಟ್ ಆ್ಯಂಡ್ ರಿಸೀವ್ಡ್ ನನ್ನ ಜಿಮ್ ಟ್ರೈನರ್ದು ಓಕೆ ಅಂತ ಇದೆ. ಸೆಂಟ್ ನಾನು ಬಂದುಬಿಟ್ಟು ನಮ್ಮ ಜಿಮ್ ಟ್ರೈನರ್ಗೆ, ನಮ್ಮ ಅಮ್ಮಗೆ, ನಮ್ಮ ಅತ್ತೆಗೆ ಡೆಂಗ್ಯೂ ಫೀವರ್ ಬರ್ತಿದೆಯಲ್ಲ ಜಾಸ್ತಿ, ಸೊ ಅದರ ರಿಲೇಟೆಡ್ ಒಂದು ವೀಡಿಯೋ ಕಳಿಸಿದೆ. ಇನ್ ದ ಸೆನ್ಸ್ ಅವಾಯ್ಡ್ ಮಾಡೋದು, ಮಕ್ಕಳನ್ನ ಹೇಗೆ ಸೇಫಾಗಿ ಇಟ್ಕೊಳೋದು ಕೈಂಡ್ ಆಫ್ ಅದನ್ನು ಕಳಿಸಿದ್ದೆ. ಸೊ ಅದು
ಯುವರ್ ಫೇವ್ರೆಟ್ ಪಿಕ್. ನನ್ನ ಎಲ್ಲ ಪಿಕ್ಸು ನನಗೆ ಫೇವ್ರೇಟೆ. ಹೌ ಮೆನಿ ಫೋನ್ ಯು ಹ್ಯಾವ್ ಚೇಂಜ್ಡ್? ಒಂದೇ ಫೋನು. ಇನ್ನೊಂದು ಸೆಕೆಂಡ್ ಫೋನ್ ವಿವೋ. ಫಸ್ಟ್ ಫೋನ್ ಬಂದುಬಿಟ್ಟು ನಾನು ಸ್ಕೂಲ್ ಟೈಮಲ್ಲಿ ಕೋವಿಡ್ ಇತ್ತಲ್ಲ, ಸೊ ಆ ಟೈಮಲ್ಲಿ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಲೈಕ್ ಅದ್ರಲ್ಲಿ ಪ್ಲೇಸ್ಟೋರ್ ಕೂಡ ಇರ್ತಾ ಇರಲಿಲ್ಲ, ಏನಂದರೆ ಏನೂ ಇರಲಿಲ್ಲ. ವಾಟ್ಸಪ್ ಒಂದಿತ್ತು, ಅದು ಬಿಟ್ಟರೆ ಏನೂ ಇರಲಿಲ್ಲ ಆ ಫೋನಲ್ಲಿ. ಆ ಫೋನ್ ಇನ್ನೂ ಇದೆ, ಬಟ್ ಫುಲ್ ಡಿಸ್ಪ್ಲೇ ಫುಲ್ ಹಾಳಾಗಿದೆ. ಅದನ್ನು ಕೂಡ ನಾನು ಹಾಕ್ತೀನಿ. ಆ್ಯಂಡ್ ಅದಾದಮೇಲೆ ಇದು ನನ್ನ ಸೆಕೆಂಡ್ ಫೋನ್. ಇದು ತಗೊಂಡು ಇಟ್ಸ್ ಅರೌಂಡ್ 4 to 5 years ಆರ್ ಮ್ಯಾಕ್ಸ್ ಟು 4 years ಆದರೂ ಆಗಿರ್ಬೋದೇನೋ. ಸೊ ಚೇಂಜ್ ಮಾಡೋಕ್ಕಿನ್ನ ಮನಸ್ಸಿಲ್ಲ. ಬ್ಲಾಕ್ ಲಿಸ್ಟ್ ಮೆಂಬರ್ಸ್ 32 ಮೆಂಬರ್ಸ್ನ ಬ್ಲಾಕ್ ಮಾಡಿದ್ದೀನಿ. 32 ಮೆಂಬರ್ಸ್ನ ಬ್ಲಾಕ್ ಮಾಡಿದ್ದೀನಿ ಇನ್ ದ ಸೆನ್ಸ್ ಅದರಲ್ಲಿ ಜನಗಳೇ ಇದ್ದಾರೆ ಅಂತ ಅಲ್ಲ. ಲೈಕ್ ನಾನೊಂದ್ಸಲಿ ಯೂಟ್ಯೂಬಿಂದ ಯಾವುದೋ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿದೆ, ಲೈಕ್ ಇನ್ಫಾರ್ಮೇಟಿವ್ ಆಗಿರೋ ಒಂದು ಗ್ರೂಪು. ಸೊ ಅದರಿಂದ ನನಗೆ ಅನ್ನೋನ್ ಮೆಸೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಆ್ಯಂಡ್ ಯಾವುದೋ ಒಂದು ಸ್ಕ್ಯಾಮ್, ಲೈಕ್ ಸ್ಟಾರ್ಟಿಂಗ್ ನಂಬರ್ ಬೇರೆ ಬರುತ್ತಲ್ಲ, ಲೈಕ್ 2, 3, 4 ಕೈಂಡ್ ಆಫ್ ಆ ಥರ ಸ್ಕ್ಯಾಮ್ ನಂಬರ್ಗಳು ಸಿಕ್ಕಾಪಟ್ಟೆ ಮೆಸೇಜಸ್ ಬಂದಿತ್ತು ಅದರಿಂದ. ಸೊ ಅಂಥ ನಂಬರ್ಗಳು 32 ಆಗಿದೆ. ಅದರಲ್ಲಿ ನಮ್ಮಲ್ಲಿ ಬೇರೆಯವರೆಲ್ಲ ಅಲ್ಲಲ್ಲ ಒಬ್ಬೊಬ್ಬರಷ್ಟೇ. ಹೌ ಮೆನಿ ಇನ್ಸ್ಟಾ ಅಕೌಂಟ್ ಹ್ಯಾವ್ ಯು ಚೇಂಜ್ಡ್ ಆ್ಯಂಡ್ ಯುವರ್ ಯೂಸರ್ ನೇಮ್? ಇನ್ಸ್ಟಾ ಅಕೌಂಟ್ ಆ್ಯಕ್ಚುಲಿ ತುಂಬ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಲೈಕ್ ಐ ಗೆಸ್ ನೆನಪಿಲ್ಲ, ಬಟ್ ಸ್ಕೂಲ್ ಡೇಸಿಂದ ಚೇಂಜ್ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಯೂಸರ್ ನೇಮ್ ಫಸ್ಟ್ ನನಗೆ ನಾನೇ ಅಂತ ಇತ್ತು. ಆ್ಯಂಡ್ ಅದು ತುಂಬ ವಿಯರ್ಡ್ ಆಗಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಸೊ ಅದಕ್ಕೆ ನಾನು ಮೀ ಮೈಸೆಲ್ಫ್ ಅಂತ ಮಾಡಿಕೊಂಡೆ. ಆ್ಯಂಡ್ ಅದಕ್ಕೆ ಇನ್ಸ್ಪಿರೇಷನ್ ಬಂದುಬಿಟ್ಟು ಉಪೇಂದ್ರ. ಏನಕ್ಕೆ ಅಂದರೆ ಅದೊಂದು ಸ್ವಲ್ಪ ಕ್ರೇಜ್ ಆಗಿರುತ್ತಲ್ಲ, ಏನು ಈ ಥರ ಮೀ ಮೈಸೆಲ್ಫ್, ನಾನೇ ಆ ಥರ. ಲೈಕ್ ಉಪೇಂದ್ರ ಅವ್ರು ಹೇಳ್ತಾರಲ್ಲ, ಐ ಆಮ್ ದ ಗಾಡ್ ಇಸ್ ಗ್ರೇಟ್. ಗೈಸ್ ಕ್ವೆಶನ್ಸ್ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ನಾನು ಹ್ಯಾಪಿ ನನಗೆ ಈ ಥರ ಕ್ವೆಶನ್ಸ್ಗಳು ನೀವು ಕೇಳಿರೋದಕ್ಕೆ. ಬಿಕಾಸ್ ಇತ್ತೀಚೆಗೆ ನನಗೆ ಹೇಳಿದ್ನಲ್ಲ, ಅಷ್ಟಾಗಿ ಇಂಟ್ರಾಕ್ಷನ್ ಆಗಿಲ್ಲ ಅಂತ. ಸೊ ನಾನು ಅಂದ್ಕೊಂಡಿದ್ದೆ ಕ್ವೆಶನ್ಸ್ಗಳು ಕೇಳಲ್ವೇನೋ ಜಾಸ್ತಿ ಜನಗಳು ಅಂತ, ಬಟ್ ಕೇಳಿದ್ದೀರಾ. ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದೀರಾ. ಆ್ಯಂಡ್ ದ ಹ್ಯಾಪಿಯೆಸ್ಟ್ ಥಿಂಗ್ ಈಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಐ ಮೀನ್ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯು ಗೈಸ್ ಆರ್ ಆಸ್ಕಿಂಗ್ ಆಲ್ ದಿಸ್ ಕ್ವೆಶನ್ಸ್. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಹೋಗಿ ನೋಡ್ತಾ ಇದ್ದೀರಾ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಗೈಸ್ ಇನ್ನೊಂದೇನು ವಿಷಯ ಅಂತ ಅಂದರೆ, ಲೈಕ್ ವೀಕ್ಲಿ 3 ವೀಡಿಯೋಸ್ನ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದ ಡೇಸ್ ಆರ್ ಮಂಡೇ, ವೆಡ್ನೆಸ್ಡೇ ಆ್ಯಂಡ್ ಫ್ರೈಡೇ. ಸೊ ಒಂದಿನ ಬಿಟ್ಟು ಒಂದಿನ ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗೈಸ್. ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಕ್ವೆಶನ್ಸ್ ಎಲ್ಲ. ಬಟ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಏನೋ ಕ್ವೆಶನ್ಸ್ ಇರಲಿಲ್ಲ, ಬಟ್ ಬೇಸಿಕ್ ಆಗಿತ್ತು, ಬೇಸಿಕ್ ಇನ್ಫಾರ್ಮೇಷನ್ ಥರ. ಸೊ ಗೈಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಒಂದು ಡೈಲಿ ಅಪ್ಡೇಟ್ಸ್ಗಳಿಗೆ ಪ್ಲೀಸ್ ಡೂ ಗೋ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೋಗಿ ಫಾಲೋ ಮಾಡಿ, ಸೊ ದಟ್ ನನ್ನ ಡೈಲಿ ಅಪ್ಡೇಟ್ಸ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾ ಇರುತ್ತೆ. ಲೈಕ್ ಈ ಥರ ವೀಡಿಯೋಸ್ ಎಲ್ಲ ಮಾಡಿದಾಗ ಆಸ್ಕ್ ಕ್ವೆಶನ್ ಹಾಕ್ತಾ ಇರ್ತೀನಿ, ಸೊ ದಟ್ ಯು ಗೈಸ್ ಕ್ಯಾನ್ ಆಸ್ಕ್ ಮೀ ಕ್ವೆಶನ್ ದೇರ್. ಆ್ಯಂಡ್ ಸೊ ದಟ್ಸ್ ಇಟ್. ಯಾವುದಾದ್ರೂ ಕ್ವೆಶನ್ಸ್ ಮಿಸ್ ಮಾಡಿದರೆ ಅಥವಾ ಇನ್ನೂ ಏನಾದರೂ ಬೇರೆ ಇನ್ಫಾರ್ಮೇಷನ್ಸ್ ಕ್ವೆಶನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕೇಳಿ, ಕಮೆಂಟ್ ಮಾಡಿ, ಆರ್ ಇಸ್ ಡಿಯರ್ ಮೀ. ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೋರ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್.